ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವೆಂದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಆಡ್ವರ್ಬ್ಸ್ ಅಂದರೆ ಕ್ರಿಯಾ ವಿಶೇಷಣಗಳ ಬಗ್ಗೆ ನೋಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪಾಠ ಶುರು ಮಾಡೋಣ. ಆಡ್ವರ್ಬ್ಸ್, ಕ್ರಿಯಾ ವಿಶೇಷಣಗಳು. ವಾಟ್ ಈಸ್ ಆಡ್ವರ್ಬ್? The adverb tells us how the action or work is done. It helps us describe events. ನೋಡಿ, adverbs ಅಂದರೆ ಕ್ರಿಯಾ ವಿಶೇಷಣಗಳು, ಅಂದರೆ ಕ್ರಿಯೆಯನ್ನು ವಿಶೇಷವಾಗಿ ಹೇಳುವಂತಹ ಶಬ್ದಗಳಿಗೆ ಕ್ರಿಯಾ ವಿಶೇಷಣಗಳು ಅಂತ ಕರಿತೀವಿ. ಅಂದರೆ ವ್ಯಕ್ತಿ ಮಾಡ್ತಕ್ಕಂತಹ ಕೆಲಸಗಳು, ಕ್ರಿಯೆಗಳು, ಆ್ಯಕ್ಷನ್ ಅನ್ನು ವಿಶೇಷವಾಗಿ ಹೇಳುವಂತಹ ಶಬ್ದಗಳನ್ನು ನಾವು ಆಡ್ವರ್ಬ್ಸ್ ಅಂತ ಕರಿತೀವಿ. ಅಂದರೆ ಇಟ್ ಹೆಲ್ಪ್ ಅಸ್ ಡಿಸ್ಕ್ರೈಬ್ ಈವೆಂಟ್ಸ್, ಅಂದರೆ ನಡೆದಂಥ ಘಟನೆಗಳನ್ನು ಡಿಸ್ಕ್ರೈಬ್ ಮಾಡಿ ಹೇಳುವಂಥ ಕೆಲಸವನ್ನು ಈ ಆಡ್ವರ್ಬ್ಸ್ಗಳು ಮಾಡುತ್ತವೆ. ಯಾವ ರೀತಿ ಅಡ್ಜೆಕ್ಟಿವ್ನಲ್ಲಿ ನೌನ್ಸನ್ನು ವಿಶೇಷವಾಗಿ ಹೇಳಿದ್ದವೋ ಆ ರೀತಿ ಆಡ್ವರ್ಬ್ಸ್ಗಳು ಆ್ಯಕ್ಷನನ್ನು ವಿಶೇಷಣವಾಗಿ ಹೇಳುತ್ತವೆ. ಹಾಗಾಗಿ ಕ್ರಿಯಾ ವಿಶೇಷಣಗಳು ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ವ್ಯಕ್ತಿ ಹೇಗಿದ್ದಾನೆ ಅನ್ನೋದನ್ನು ಹೇಳಲ್ಲ, ವ್ಯಕ್ತಿ ಮಾಡುವಂಥ ಕೆಲಸ ಹೇಗಿದೆ ಅನ್ನೋದನ್ನು ಹೇಳುವಂತಹ ಶಬ್ದಗಳು ಇವಾಗಿವೆ. ಅಂದರೆ ಇವು ವ್ಯಕ್ತಿಯನ್ನು ವರ್ಣಿಸುವುದನ್ನು ಬಿಟ್ಟು ವ್ಯಕ್ತಿ ಮಾಡ್ತಕ್ಕಂತಹ ಕೆಲಸಗಳನ್ನು ವರ್ಣಿಸುವಂತಹ ಶಬ್ದಗಳಾಗಿವೆ. ಹಾಗಾಗಿ ಆಡ್ವರ್ಬ್ಸನ್ನು ನಾವು ಕ್ರಿಯಾ ವಿಶೇಷಣಗಳು, ಅಂದರೆ ಕ್ರಿಯೆಯನ್ನು ವಿಶೇಷಣವಾಗಿ, ಅಂದರೆ ಕೆಲಸ ಹೇಗಾಗಿದೆ, ಚೆನ್ನಾಗಾಗಿದೆಯೋ ಕೆಟ್ಟದಾಗಿದೆಯೋ, ಬೇಗ ಆಯಿತೋ ಲೇಟ್ ಆಯಿತೋ, ಈ ರೀತಿ ಹೇಳುವಂತಹ ಶಬ್ದಗಳು, ಅಂದರೆ ಕ್ರಿಯೆಯನ್ನು ವರ್ಣಿಸಿ ವಿಶೇಷವಾಗಿ ಹೇಳುವಂತಹ ಶಬ್ದಗಳಾಗಿವೆ. ಇವು ಯಾವಾಗಲೂ ವರ್ಬ್ ಆದ ನಂತರ ಬರ್ತಕ್ಕಂತಹ ಶಬ್ದಗಳಾಗಿರುತ್ತವೆ. ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಆಫ್ಟರ್ ವರ್ಬ್, ಅಂದರೆ ವರ್ಬ್ ಕ್ರಿಯಾಪದದ ನಂತರ ಬರುವಂತಹ ಶಬ್ದಗಳಾಗಿವೆ. ಆಡ್ವರ್ಬ್ಸ್ ಯಾವಾಗಲಿ ಕ್ರಿಯಾಪದದ ನಂತರ ಬರುವಂತಹ ಶಬ್ದಗಳಾಗಿರುತ್ತವೆ. The words like quickly, completely, well, often, fast, badly, silently, beautifully are adverbs. ಇನ್ನು ಇವುಗಳನ್ನು ಬಿಟ್ಟು ಸಾಕಷ್ಟು ಆಡ್ವರ್ಬ್ಸ್ಗಳು ಇವೆ. ಸೊ ಈ ರೀತಿಯಾಗಿ ಕ್ವಿಕ್ಲಿ, ಕಂಪ್ಲೀಟ್ಲಿ, ವೆಲ್, ಆಫನ್, ಫಾಸ್ಟ್, ಬ್ಯಾಡ್ಲಿ, ಸೈಲೆಂಟ್ಲಿ, ಬ್ಯೂಟಿಫುಲ್ಲಿ, ಈ ರೀತಿ ಎಲ್ಲ ಶಬ್ದಗಳು ಇವು ಆಡ್ವರ್ಬ್ಸ್ಗಳು ಆಗುತ್ತವೆ. ಫಾರ್ ಎಕ್ಸಾಂಪಲ್, ಮಾರುತಿ ರನ್ಸ್ ಕ್ವಿಕ್ಲಿ. ಇಲ್ಲಿ ಕ್ವಿಕ್ಲಿ ಅನ್ನುವಂಥದ್ದು ಏನಪ್ಪ ಅಂತಂದರೆ ಆಡ್ವರ್ಬ್ ಆಗುತ್ತೆ. ಮಾರುತಿ ರನ್ಸ್ ಕ್ವಿಕ್ಲಿ, ಮಾರುತಿ ಓಡುತ್ತಾನೆ. ಹೇಗೆ ಓಡುತ್ತಾನೆ? ಕ್ವಿಕ್ಕಾಗಿ ಓಡುತ್ತಾನೆ, ಬೇಗನೆ ಓಡುತ್ತಾನೆ. ಹಾಗಾದರೆ ಇಲ್ಲಿ ಕ್ವಿಕ್ಲಿ ಅನ್ನುವಂಥದ್ದು ಮಾರುತಿಯ ಬಗ್ಗೆ ಹೇಳ್ತಾ ಇಲ್ಲ, ಮಾರುತಿಯ ಕ್ರಿಯೆಯ ಬಗ್ಗೆ. ಮಾರುತಿ ಏನು ಕ್ರಿಯೆ ಮಾಡಿದ್ದಾನೆ? ರನ್, ಓಡುವಂತಹ ಕ್ರಿಯೆ. ಹಾಗಾಗಿ ಮಾರುತಿ ಯಾವ ರೀತಿ ಓಡ್ತಾನೆ, ಹೆಂಗೆ ಓಡ್ತಾನೆ ಅನ್ನೋದನ್ನು ಹೇಳುತ್ತದೆ ಕ್ವಿಕ್ಲಿ. ಅದೇ ರೀತಿ ರಾಜು ಏಟ್ ಕಂಪ್ಲೀಟ್ಲಿ. ರಾಜು ಸಂಪೂರ್ಣವಾಗಿ ತಿಂದಿದ್ದಾನೆ. ಕಂಪ್ಲೀಟ್ಲಿ ಅನ್ನುವಂಥದ್ದು ಆಡ್ವರ್ಬ್ ಆಗುತ್ತೆ. ಇದು ರಾಜು ಬಗ್ಗೆ ಹೇಳಲ್ಲ, ರಾಜು ಕ್ರಿಯೆಯ ಬಗ್ಗೆ ಹೇಳುತ್ತೆ. ರಾಜು ಮಾಡಿದಂತಹ ಕ್ರಿಯೆಯನ್ನು ಹೇಳುತ್ತೆ. ನೋಡಿ, ದೇ ಪ್ಲೇಡ್ ವೆಲ್. ವೆಲ್ ಅನ್ನುವಂಥ ಆಡ್ವರ್ಬ್ ಅವರು ಹೆಂಗೆ ಆಟ ಆಡಿದರು, ಹೌ ದೇ ಪ್ಲೇಡ್ ಅನ್ನೋದನ್ನು ಹೇಳುತ್ತೆ. ವಿ ಆರ್ ಲಾಫಿಂಗ್ ಲೌಡ್ಲಿ. ಸೊ ಇಲ್ಲಿ ಲೌಡ್ಲಿ ಅನ್ನೋದು ಆಡ್ವರ್ಬ್ ಆಗುತ್ತೆ. ಇದು ಹೆಂಗೆ ನಕ್ರು ಅನ್ನೋದನ್ನು ಹೇಳುತ್ತೆ. ಅದೇ ರೀತಿ ಸ್ಟೂಡೆಂಟ್ಸ್ ಆರ್ ರೀಡಿಂಗ್ ಸೈಲೆಂಟ್ಲಿ. ಸೊ ಸೈಲೆಂಟ್ಲಿ ಅನ್ನುವಂಥ ಒಂದು ಆಡ್ವರ್ಬು ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಸ್ಟೂಡೆಂಟ್ಸ್ ಮಾಡುತ್ತಿರುವಂತಹ ಕ್ರಿಯೆಯನ್ನು ಹೇಳ್ತಾ ಇದೆ. ಸೊ ಹಾಗಾಗಿ ಸೈಲೆಂಟ್ಲಿ, ಲೌಡ್ಲಿ, ವೆಲ್, ಕಂಪ್ಲೀಟ್ಲಿ, ಕ್ವಿಕ್ಲಿ ಇವೆಲ್ಲವೂ ಕೂಡ ಆಡ್ವರ್ಬ್ಸ್ಗಳಾಗುತ್ತವೆ. ಇವು ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ. ರನ್ಸ್, ಏಟ್, ಪ್ಲೇಡ್, ಲಾಫಿಂಗ್, ರೀಡಿಂಗ್ ಅನ್ನುವಂತಹ ವರ್ಬ್ಸ್ಗಳ ಮುಂದೆ ಬಂದಿವೆ ಪ್ರತಿಯೊಂದು. ನೋಡಿ ಸೆಂಟೆನ್ಸ್ನಲ್ಲಿ ನೋಡಿ, ವರ್ಬ್ಸ್ ಆದಮೇಲೆ ಆಡ್ವರ್ಬ್ಸ್ಗಳು ಬಂದಿವೆ. ರನ್ಸ್ ಆದಮೇಲೆ ಕ್ವಿಕ್ಲಿ ಅನ್ನುವಂಥ ಆಡ್ವರ್ಬ್ ಬಂದಿದೆ. ಏಟ್ ಅನ್ನುವಂಥ ವರ್ಬ್ ಆದಮೇಲೆ ಕಂಪ್ಲೀಟ್ಲಿ ಅನ್ನುವಂಥ ಆಡ್ವರ್ಬ್ ಬಂದಿದೆ. ಪ್ಲೇಡ್ ಅನ್ನುವಂತಹ ವರ್ಬ್ ಆದಮೇಲೆ ವೆಲ್ ಅನ್ನುವಂತಹ
ಎಡ್ವರ್ಬ್ ಬಂದಿದೆ. ಅದೇ ರೀತಿ ಲಾಫಿಂಗ್ ಅನ್ನುವಂಥ ವರ್ಬ್ ಆದಮೇಲೆ ಲೌಡ್ಲಿ ಅನ್ನುವಂಥ ಎಡ್ವರ್ಬ್ ಬಂದಿದೆ. ಅದೇ ರೀತಿ ರೀಡಿಂಗ್ ಅನ್ನುವಂತಹ ವರ್ಬ್ ಆದಮೇಲೆ ಸೈಲೆಂಟ್ಲಿ ಅನ್ನುವಂತಹ ಎಡ್ವರ್ಬ್ ಬಂದಿದೆ. ಸೊ ಎಡ್ವರ್ಬ್ಸು ಎಲ್ಲಿ ಬರ್ತವೆಪ್ಪ ಒಂದು ಸೆಂಟೆನ್ಸ್ನಲ್ಲಿ ಅಂತ ಹೇಳೋದಾದರೆ ವರ್ಬ್ ಆದ ನಂತರ ಬರುವಂಥ ಶಬ್ದಗಳು ಎಡ್ವರ್ಬ್ಗಳು ಬರುತ್ತವೆ. ಟೈಪ್ಸ್ ಆಫ್ ಎಡ್ವರ್ಬ್ಸ್, ಎಡ್ವರ್ಬ್ಸ್ನ ಪ್ರಕಾರಗಳು. ಎಡ್ವರ್ಬ್ಸ್ ಆಫ್ ಮ್ಯಾನರ್, ಎಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ, ಎಡ್ವರ್ಬ್ಸ್ ಆಫ್ ಟೈಮ್, ಎಡ್ವರ್ಬ್ಸ್ ಆಫ್ ಪ್ಲೇಸ್. ಎಡ್ವರ್ಬ್ಸ್ ಆಫ್ ಮ್ಯಾನರ್ನಲ್ಲಿ ಬರುವಂತಹ ಎಡ್ವರ್ಬ್ಗಳನ್ನು ನೋಡೋದಾದರೆ ನಾವು ಹೌ ಅಂತ ಕ್ವಶನ್ ಮಾಡಿದಾಗ ಬರುವಂಥ ಆನ್ಸರ್ಗಳು ಅವು ಎಡ್ವರ್ಬ್ ಆಫ್ ಮ್ಯಾನರ್ಸ್ ಆಗಿರುತ್ತವೆ. ಫಾರ್ ಎಕ್ಸಾಂಪಲ್ ಈಸಿಲಿ, ಲೌಡ್ಲಿ, ಸ್ಯಾಡ್ಲಿ, ಕ್ವೈಟ್ಲಿ, ಸಾಫ್ಟ್ಲಿ, ಹ್ಯಾಪಿಲಿ, ಕ್ವಿಕ್ಲಿ, ಸ್ಲೋಲಿ, ಕೇರ್ಫುಲಿ, ಗ್ಲ್ಯಾಡ್ಲಿ ಈ ರೀತಿ ಬರುವಂತಹ ಎಡ್ವರ್ಬ್ಸ್ ಆನ್ಸರ್ಗಳು ಹೌ ಅಂತ ಕ್ವಶನ್ ಮಾಡಿದಾಗ. ಫಾರ್ ಎಕ್ಸಾಂಪಲ್ ಹೌ ಡಿಡ್ ಹಿ ಕಂಪ್ಲೀಟ್ ದ ವರ್ಕ್ ಅಂತ ಕ್ವಶನ್ ಮಾಡಿದಾಗ ಹಿ ಕಂಪ್ಲೀಟೆಡ್ ದ ವರ್ಕ್ ಈಸಿಲಿ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಇವುಗಳನ್ನು ಬಳಸ್ತೀವಿ ಎಡ್ವರ್ಬ್ಸ್ ಆಫ್ ಮ್ಯಾನರ್. ಇನ್ನು ಎಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿಯಲ್ಲಿ ಹೌ ಆಫನ್ ಅಂದರೆ ಎಷ್ಟು ಬಾರಿ ಅಂತ ಪ್ರಶ್ನೆ ಮಾಡಿದಾಗ ಇಷ್ಟು ಬಾರಿ ಅಂತಹ ಉತ್ತರವನ್ನು ಕೊಡುವಂತಹ ಎಡ್ವರ್ಬ್ಸ್ ಎಲ್ಲನೂ ಎಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿಯಲ್ಲಿ ಬರ್ತವೆ. ಫಾರ್ ಎಕ್ಸಾಂಪಲ್ ಒನ್ಸ್ ಅ ವೀಕ್, ಸಮ್ಟೈಮ್ಸ್, ಎವ್ರಿ ಡೇ, ಆಲ್ವೇಜ್, ಆಫನ್, ನೆವರ್, ಟ್ವೈಸ್ ಅ ಮಂತ್, ಫ್ರೀಕ್ವೆಂಟ್ಲಿ, ಸೆಲ್ಡಮ್, ರೇರ್ಲಿ ಇವೆಲ್ಲವೂ ಕೂಡ ಎಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಅಂದರೆ ಹೌ ಆಫನ್ ಡಿಡ್ ಹಿ ಗೋ ಟು ಸ್ಕೂಲ್ ಅಂತ ಅಂದಾಗ ಕ್ವಶನ್ ಮಾಡಿದಾಗ ಎವ್ರಿ ಡೇ ಅಂತ ಆನ್ಸರ್ ಬರುತ್ತೆ. ಹೀಗಾಗಿ ಹೌ ಆಫನ್ ಅಂತ ಕ್ವಶನ್ ಮಾಡಿದಾಗ ಬರುವಂಥ ಎಡ್ವರ್ಬ್ಸ್ ಎಲ್ಲನೂ ಎಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ. ಅದೇ ರೀತಿ ಎಡ್ವರ್ಬ್ಸ್ ಆಫ್ ಟೈಮ್ ಅಂದರೆ ಸಮಯವನ್ನು ಹೇಳುವಂತಹ ಎಡ್ವರ್ಬ್ಸ್. ಅಂದರೆ ಫ್ಯಾನ್ ಅಂತ ಕ್ವಶನ್ ಮಾಡಿದಾಗ ಬರುವಂಥ ಆನ್ಸರ್ಗಳು ಎಡ್ವರ್ಬ್ ಆಫ್ ಟೈಮ್ ಆಗಿರುತ್ತವೆ. ಫಾರ್ ಎಕ್ಸಾಂಪಲ್ ಬಿಫೋರ್, ಟುಡೇ, ಟುಮಾರೋ, ಯೆಸ್ಟರ್ಡೇ, ಆಲ್ರೆಡಿ, ನಾವು, ಸೂನ್, ಸಿನ್ಸ್, ಟುನೈಟ್, ಲೇಟ್ ಇವೆಲ್ಲವೂ ಕೂಡ ಎಡ್ವರ್ಬ್ ಆಫ್ ಟೈಮ್ ಆಗುತ್ತೆ. ನೋಡಿರಿ ಉದಾಹರಣೆಗೆ ಫ್ಯಾನ್ ಡೂ ಯು ಗೆಟ್ ಅಪ್ ಅಂದಾಗ ಮಾರ್ನಿಂಗ್ ಅಂತ ಹಚ್ತೀವಿ. ಫ್ಯಾನ್ ಡಿಡ್ ಯು ಕಂಪ್ಲೀಟ್ ಯುವರ್ ಹೋಮ್ವರ್ಕ್ ಅಂತ ಕ್ವಶನ್ ಮಾಡಿದಾಗ ಯೆಸ್ಟರ್ಡೇ ಅಂತ ಆನ್ಸರ್ ಬರುತ್ತೆ. ಸೊ ಇನ್ನು ಲಾಸ್ಟ್ ಒನ್ ಎಡ್ವರ್ಬ್ಸ್ ಆಫ್ ಪ್ಲೇಸ್ ಅಂದರೆ ಸ್ಥಳವನ್ನು ಹೇಳುವಂಥ ಎಡ್ವರ್ಬ್ಸ್ ಎಲ್ಲನೂ ಎಡ್ವರ್ಬ್ಸ್ ಆಫ್ ಪ್ಲೇಸ್ಗಳಾಗುತ್ತವೆ. ಇಲ್ಲಿ ಫೇರ್ ಅಂತ ಕ್ವಶನ್ ಮಾಡಿದಾಗ ಬರುವಂಥ ಆನ್ಸರ್ಗಳೆಲ್ಲವೂ ಕೂಡ ಎಡ್ವರ್ಬ್ಸ್ ಆಫ್ ಪ್ಲೇಸ್ ಆಗುತ್ತವೆ. ಫಾರ್ ಎಕ್ಸಾಂಪಲ್ ಅವೇ, ಹೋಮ್ವರ್ಡ್, ಇನ್ಸೈಡ್, ಔಟ್ಸೈಡ್, ನಿಯರ್ ಬೈ, ಹಿಯರ್, ದೇರ್, ಎವ್ರಿವೇರ್, ಸಮ್ವೇರ್, ಅಪ್ಸ್ಟೇರ್ಸ್, ಬ್ಯಾಕ್ವರ್ಡ್ ಇವೆಲ್ಲವೂ ಕೂಡ ಎಡ್ವರ್ಬ್ಸ್ ಆಫ್ ಪ್ಲೇಸ್ಗಳಾಗುತ್ತವೆ. ಅಂದರೆ ಫೇರ್ ಅಂತ ಕ್ವಶನ್ ಮಾಡಿದಾಗ ಬರುವಂಥ ಆನ್ಸರ್ಗಳೆಲ್ಲವೂ ಎಡ್ವರ್ಬ್ಸ್ ಆಫ್ ಪ್ಲೇಸ್ ಆಗುತ್ತವೆ. ಫಾರ್ ಎಕ್ಸಾಂಪಲ್ ಫೇರ್ ಡೂ ಯು ಸ್ಲೀಪ್ ಎವ್ರಿ ಡೇ ಅಂತ ಕ್ವಶನ್ ಮಾಡಿದಾಗ ಐ ಸ್ಲೀಪ್ ಇನ್ಸೈಡ್ ದ ರೂಮ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಎಡ್ವರ್ಬ್ಸ್ ಆಫ್ ಪ್ಲೇಸ್, ಎಡ್ವರ್ಬ್ಸ್ ಆಫ್ ಟೈಮ್, ಎಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ, ಎಡ್ವರ್ಬ್ಸ್ ಆಫ್ ಮ್ಯಾನರ್ನಲ್ಲಿ ನಾವು ಎಡ್ವರ್ಬ್ಸ್ಗಳನ್ನು ನೋಡ್ತೀವಿ.